ಹಲೋ. ಹಲೋ ಕಾರ್ತಿಕ್, ಎಲ್ಲಿದ್ಯೋ? ಹೊರಗಡೆ ಇದ್ದ ಕಣೋ, ಸ್ವಲ್ಪ ಕೆಲಸ ಇತ್ತು. ಏನು ಸಮಾಚಾರ? ಒಂದು ಬಿಗ್ ನ್ಯೂಸ್ ಇತ್ತು ಕಣೋ. ಏನೋ ಅದು ಬಿಗ್ ನ್ಯೂಸು? ಅದೇ ನಮ್ಮ ಓಂಕಾರ್ ಇದ್ನಲ್ಲ, ಅವ್ನ ಮದುವೆ ಫಿಕ್ಸ್ ಆಯ್ತು. ಓ ಹೌದೇನೋ? ಯಾವಾಗ? ಏನೋ ಹೇಳ್ತಿದ್ಯಾ, ನಿಜ ಏನೋ? ನಿಜಾನೇ ಕಣೋ, ಇನ್ನೊಂದು ವಾರ ಅಷ್ಟೇ ಕಣೋ ಇರೋದು ಮದುವೆಗೆ. ಹೌದಾ? ಹಾಗಾದ್ರೆ ನಮ್ಗೇನಾದ್ರೂ ಇದೆಯೇನೋ? ಗುಂಡ್ ಪಾರ್ಟಿನ ಐತೆ. ಹೌದಾ? ಯಾವಾಗ, ಎಲ್ಲಿ? ಕೂಲ್ ಕಣೋ ಕೂಲ್, ಇವತ್ತು ಸಂಜೆನೆ ನಮ್ಮನೆಗೆ ಬಂದ್ಬಿಡು. ಸರಿ ಮಚ್ಚ, ನಿಮ್ಮನೆಗೆ ನೀನ್ ಬರ್ತೀಯಲ್ಲೋ ಗೊತ್ತಿಲ್ಲ, ನಾನು ಮಾತ್ರ ಬಂದೇ ಬರ್ತೀನಿ. ಸರಿ ಆಯ್ತು, ಬಾಯ್. ಬಾಯ್ ಮಚ್ಚ. ಓಂಕಾರ್, ಫೈನಲಿ ನಿನ್ನ ಮದುವೆ ಫಿಕ್ಸ್ ಆಯ್ತು ಮಚ್ಚ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಮಚ್ಚ. ನಂಗೆ ನಂಬಕ್ಕಾಗ್ತಾ ಇಲ್ಲ. ಇನ್ನೇನು ಫ್ರೀಡಮ್ ಮುಗೀತು, ಇದೇ ಕೊನೆ ಪಾರ್ಟಿ ಅನ್ಸುತ್ತೆ. ನಿನ್ನ ಫ್ರೀಡಮ್ ಮುಗೀತು ಮಚ್ಚ. ನೀನ್ ಮದ್ವೆ ಆದ್ರೆ ನಿನ್ ಫೋನ್ಗೆ ನಿನ್ ಹೆಂಡ್ತಿನೇ ಕಣೋ ಪಾಸ್ವರ್ಡು. ಏನೋ ಹೇಳ್ತಿದ್ದೀರಾ? ಒಂದು ಅರ್ಥ ಆಯ್ತಿಲ್ಲ. ಅದೆಲ್ಲ ಬಿಡ್ರ. ನೀವೆಲ್ಲ ಮದುವೆ ಆಗಿದ್ದೀರಾ, ನಾನು ನಾಳೆ ಮದುವೆ ಆಗಿ ನಮ್ಮ ಹುಡುಗಿ ಜೊತೆ ಹೆಂಗ್ ಖುಷಿಯಾಗಿರ್ಬೇಕು, ನಿಮ್ಮ ಅನುಭವ ಹೇಳ್ರ. ಮಚ್ಚ, ನಾನ್ ಮದ್ವೆ ಆದ್ಮೇಲೆ ರೀ, ನಂಗೆ ಹೊಸ ಬಟ್ಟೆ ಬೇಕು ರೀ. ಏನೇ ಮತ್ತೆ ಡ್ರೆಸ್ ಬೇಕಾ? ಮೊನ್ನೆ ತಾನೇ ತಗೊಂಡಲ್ಲೇ. ಅದು ಹಳೇದಾಗಿದೆ ರೀ. ಫಂಕ್ಷನ್ಗೆ ಹಾಕೊಳಕ್ಕೆ ಹೊಸ ಬಟ್ಟೆ ಬೇಕು ಅಷ್ಟೇ. ಸರಿ ಸರಿ, ಯಾವ ಡ್ರೆಸ್ ಬೇಕು ಹೇಳು. ಚೂಡಿದಾರ್, ಸ್ಯಾರಿ, ಅದ್ರ ಜೊತೆ ಮೇಕಪ್ ಐಟಮ್ ಕೂಡ ಬೇಕು. ಅಲ್ಲ ಯಶು, ಕಬೋರ್ಡ್ ತುಂಬ ಮೇಕಪ್ ಐಟಮ್ ಇದಾವಲ್ಲೇ. ಸರಿ ಆಯ್ತು, ಏನ್ ಬೇಕು ಹೇಳು. ಲಿಪ್ಸ್ಟಿಕ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಬೇಕು. ಹಾ, ಸಂಜೆ ಬರ್ತಾ ತರ್ತೀನಿ. ತಗೊಳ್ಳೆ, ನೀನು ಕೇಳಿದ್ದೆಲ್ಲ ತಂದಿದ್ದೀನಿ. ನೀವಂತೂ ಸೂಪರ್ ಕಣ್ರಿ, ನಾನು ಕೇಳಿದ್ದೆಲ್ಲ ಕೊಡಿಸ್ತೀರ. ನೀವಂತೂ ನನ್ನ ಹೀರೋ ರೀ, ಹೀರೋ. ಏಯ್, ಹಾ, ಏನಾಯ್ತು? ಕರೆಂಟ್ ಹೊಡೆದು ಅಂತಾರ ಹಂಗೆ ಕೂತ್ಕೊಂಡ್ಬಿಟ್ಟೆ. ಮಚ್ಚ, ಆ ನನ್ನ ಹೆಂಡತಿಗೆ ಸೀರೆ ಬೇಕಂದ್ರೆ ಸೀರೆ, ಮೊಬೈಲ್ ಬೇಕಂದ್ರೆ ಮೊಬೈಲು, ದುಡ್ಡು ಬೇಕಂದ್ರೆ ದುಡ್ಡು ಎಲ್ಲ ಕೊಡ್ತಿದ್ದೆ. ತಿಂಗಳಿಗೆ ಎರಡು ಸಲ ಶಾಪಿಂಗ್ ಮಾಡಿಸ್ತಾಳೆ. ಆ ಬಿಲ್ಲಲ್ಲಿ 30,000 ಇವಳು ಬ್ಯೂಟಿ ಪಾರ್ಲರ್ದೇ ಇರುತ್ತೆ. ಆದರೆ ಒಂದು ಪ್ರಾಬ್ಲಮ್ ಮಚ್ಚ. ಏನದು ಪ್ರಾಬ್ಲಮ್ಮು? ಮಚ್ಚ, ನನ್ನ ಹೆಂಡ್ತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ ನೋಡಿದ್ರು ಆ ಕಿತ್ತೋಗಿರೋ 100 ರೂಪಾಯಿ ನೈಟಿಲೇ ಇರ್ತಾಳೆ ಕಣೋ. ಯಾಕೆ ಅಂತ ಕೇಳಿದ್ರೆ ನನಗಿದೇ ಕಂಫರ್ಟು ಅಂತಾಳೆ. ಮಚ್ಚ, ರೊಮ್ಯಾಂಟಿಕ್ ಮೂಡಲ್ಲಿ ಮನೆಗೆ ಹೋದ್ರೆ ಅವಳು ಕಿತ್ತೋಗಿರೋ ನೈಟಿ ಅವಳು ಮುಖ ನೋಡಿ ಯಾವುದಾದ್ರೂ ಬಾರ್ಗೆ ಹೋಗಿ 90 ಹೊಡೆದು ಮಲ್ಕೊಳ್ಳೋಣ ಅನಿಸ್ಬಿಡುತ್ತೆ ಕಣೋ. ಮಚ್ಚ, ನಿನ್ನ ಫ್ಯಾಮಿಲಿ ಅನುಭವ ಈ ರೇಂಜ್ಗೆ ಐತೇನೋ? ಮಚಾಲಲ್ಲಿ ನಿನ್ನ ಫ್ಯಾಮಿಲಿ ಅನುಭವ ಹೇಳ, ಕೇಳೋಣ. ಏನು ಹೇಳೋದು ಬಚ್ಚ, ನನ್ನ ಲೈಫೇ ಫುಲ್ ಡಿಸಿಪ್ಲಿನ್ ಆಗೋಗಿದೆ. ಯಾಕೋ ಮಚ್ಚ,
ನಿನ್ನ ಹೆಂಡ್ತಿನಾದ್ರು ಸ್ಟ್ರಿಕ್ಟಾ? ಅವಳಲ್ಲ ಕಣೋ, ಮತ್ತಿನ್ಯಾರು? ಅವ್ರಮ್ಮ, ಅವರಪ್ಪ. ಅವರಪ್ಪ ಅಮ್ಮನ? ಯು ಮೀನ್ ಯುವರ್ ಅತ್ತೆ ಮಾಮ್ಸ್? ಅಳಿಯಂದ್ರೆ ಟೈಮ್ 8 ಗಂಟೆ ಆಯ್ತು, ಇದ್ದಳಿ. ಅಳಿಯಂದ್ರೆ ಎದ್ರಾ? ಮಾವ ಬಂದೆ. ಈ ಮಿಲಿಟರಿ ಆಫೀಸರ್ ಮಗಳನ್ನ ಯಾಕಾರ ಮದುವೆ ಆದ್ನೋ, ಎಲ್ಲ ಟೈಮ್ ಕರೆಕ್ಟಾಗೆ ಮಾಡಬೇಕು. ಥೌ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆಯ್ತು ಸರಿ, ಹುಷಾರಿಗೆ ಹೋಗ್ಬಿಟ್ ಬಾ. ಏನಲ್ಲಿ ಅಂದ್ರೆ ಫೋನ್ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ? ಏನಿಲ್ಲ ಅತ್ತೆ, ಸುಮ್ಮನೆ ಬೇಜಾರಾಯ್ತಾಯ್ತಲ್ವಾ, ಅದಕ್ಕೆ ಫೋನ್ ನೋಡ್ತಾ ಇದ್ದೆ. ಹೌದಾ? ಅಲಿ ಅಂದ್ರೆ ಹೇಗಿದ್ರು ನಿಮ್ ಕೆಲಸ ಬೇರೆ ಇಲ್ಲ, ಒಂದ್ ಮಾತು ಹೇಳ, ಬೇಜಾರು ಮಾಡ್ಕೊಳ್ಬೇಡಿ. ಬೇಜಾರೇನಿಲ್ಲ, ಹೇಳಿ ಅತ್ತೆ. ಅದು ನಮ್ಮ ಮಗಳು ಬೇರೆ ಆಫೀಸಿಗೆ ಹೋಗಿದ್ದಾಳಲ್ಲ, ಮನೆ ಕೆಲಸ ಎಲ್ಲ ನೀವೇ ನೋಡ್ಕೊಳ್ಬಿಡಿ. ಏನೇ ಅಳಿಯಂದ್ರೆ ಏನೋ ಹೇಳ್ತಾ ಇದೀಯಾ? ಅದೇ ರೀ, ನಮ್ಮ ಮಗಳು ಬೇರೆ ಮನೆಯಲ್ಲಿಲ್ವಲ್ಲ. ಓ, ಮನೆ ಕೆಲಸ ಅಳಿಯಂದ್ರಿಗೆ ಹೇಳ್ತಾ ಇದೀಯಾ? ಒಳ್ಳೆ ಕೆಲಸ. ನಾವು ಹೋದ್ಮೇಲೆ ಅಳಿಯಂದ್ರದೇ ಅಲ್ವಾ ಕೆಲಸ? ಹೌದು ರೀ, ಹೌದು. ಇವತ್ತಿಂದ ಪಾತ್ರೆ ಕ್ಲೀನಿಂಗ್ ಇಂದ ಬಾತ್ರೂಮ್ ಕ್ಲೀನಿಂಗ್ ವರೆಗೂ ಎಲ್ಲ ಅಲೆಯಂದ್ರೆ ನೋಡ್ಕೊಂತಾರೆ ಅಲ್ವಾ ಅಲೆಯಂದ್ರೆ? ಹೌದತ್ತೆ, ಹೌದೌದು. ಏನು ಫುಲ್ ಟೈರ್ಡ್ ಆದಂಗಿದ್ಯಾ? ಆಫೀಸಲ್ಲಿ ತುಂಬಾ ಕೆಲಸ ಇತ್ತು. ಹೌದಾ? ಹೌದು, ಮನೇಲಿ ಏನ್ ಕೆಲಸ ಮಾಡಿದ್ರಿ ಬೆಳಗ್ಗಿಂದ? ಅದೇ ಕಣೆ, ನೀನು ಬೇರೆ ಆಫೀಸ್ಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ಮನೆ ಕೆಲಸ ಎಲ್ಲನೂ ಅತ್ತೆ ಮಾವು ಕೆಲ್ಯಾಕ್ ಮಾಡಿಸ್ಬೇಕು ಅಂತ ಎಲ್ಲ ಕೆಲಸನೂ ನಾನೇ ಮಾಡ್ಬಿಟ್ಟೆ. ಓ ಹೌದಾ, ಒಳ್ಳೆ ಕೆಲಸನೇ ಮಾಡಿದೀರಾ ಬಿಡಿ. ಅಲ್ಲ ಮಮ್ಮಿ, ಮನೆ ಕೆಲಸ ಇಲ್ಲ? ಇವರು ಮಾಡ್ತಿದ್ದ ಕೆಲಸನ ಇನ್ಮೇಲೆ ಇವನು ಮಾಡ್ತಾನೆ. ಅಲೆಯಂದ್ರೆ ಪಾಪ ಹೀರೋಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಲ್ವಾ? ಹಾ ಹೌದತ್ತೆ, ಹೌದೌದು. ಓ, ಅಷ್ಟೇ ಅಲ್ಲ ಮಚ್ಚ, ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಅಂದರೆ ಅದಕ್ಕೂ ಲೆಕ್ಚರ್ ತಗೋತಾರೆ. ಬೆಡ್ಶೀಟ್ನ ಮಿಲ್ಟ್ರಿ ಸ್ಟೈಲಲ್ಲೇ ಮಡಿಸ್ಬೇಕು. ಶೂ ಪಾಲಿಶ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಅದಕ್ಕೂ ಕ್ವಶನ್ ಕೇಳ್ತಾರೆ. ಹೇಗಿರ್ಬೇಕಾದವ್ನು ಮಚ್ಚ, ನಾನು ಹೇಗಿದ್ದೆ ಹೀಗಾದ. ಲೋ ಕಾರ್ತಿಕ್, ಅಟ್ಲೀಸ್ಟ್ ನಿನ್ನ ಲೈಫ್ ಆದ್ರೂ ಚೆನ್ನಾಗಿದ್ಯಾನೋ? ನಂದ ಮಚ್ಚ, ನಾನ್ ಮದ್ವೆ ಆಗಿದ್ದು ನಮ್ಮ ಮಾವನ ಮಗಳನ್ನ, ಆದ್ರೆ ಅವಳಿಗೆ ನನ್ಗಿಂತ ಜಾಸ್ತಿ ಆ ಗೋಲ್ಡ್ ಮೇಲೆ ಆಸೆ ಕಣೋ. ಮಾವ ಇಲ್ಲೋಡು, 10 ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಫ್ರೀ ಅಂತೆ. ಏ, ಅದು ಆಫರ್ ಅಲ್ಲ ಕಣೆ, ಮೋಸ ನಡೀತಾ ಇದೆ. ಯಾರೇ ಕೊಡ್ತಾರೆ ಫ್ರೀ ನಿಮ್ಗೆ? ಮತ್ ಮೊಬೈಲಲ್ಲಿ ಆ್ಯಡ್ ಏನು ಸುಮ್ಮನೆ ಬರುತ್ತಾ? ಈ ಸುಳ್ಳ? ನಿಮಗೆ ಚಿನ್ನ ಕೊಡ್ಸೋಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಿದ್ದಾರ ನೀವು? ಅಲ್ಲ ಕಣೆ, ಒಂದ್ ಕಡೆ ಇಸ್ರೇಲ್ ಮತ್ತೆ ಇರಾನ್ ಯುದ್ಧ ನಡೀತಾ ಇದೆ. ಸಿಚುವೇಶನ್ ನೋಡಿದ್ರೆ ತುಂಬಾ ಡೇಂಜರಸ್ ಆಗಿದೆ. ವರ್ಲ್ಡ್ ವಾರ್ ಆಗೋದ್ರೆ ಏನ್ ಮಾಡ್ಬೇಕು ಅಂತ ಜನ ಭಯದಲ್ಲಿದ್ದಾರೆ. ಆದ್ರೆ ನಿನ್ಗೆ ಈ ಗೋಲ್ಡ್ ಮೇಲಿರೋ ಹುಚ್ಚು ಇನ್ನು ಹೋಗೇ ಇಲ್ವಲ್ಲ?
ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಚಿನ್ನನೇ ಬೇಕು. ಯಾವನಿಗೆ ಗೊತ್ತು ಗೋಲ್ಡ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ? ಆ ಇಸ್ರಾಯೇಲು ಇರಾನ್ ಯುದ್ಧ ಮುಗಿಯುತ್ತೆ ಅಲ್ಲ ಗೊತ್ತಿಲ್ಲ. ಈ ಗೋಲ್ಡ್ ರೇಟ್ ಯಾವಾಗ ಇಳಿಯುತ್ತೆ ಯಾವಾಗ ಏರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ ನಿಮಗೆ. ಹೋಗೋ. ಆ ಗೋಲ್ಡ್ ಕೊಡ್ಸಿ ನಾನು ಓಲ್ಡ್ ಆಗ್ಬಿಟ್ಟೆ. ಮಾಚ ನಿಮ್ಮ ಕಥೆ ಕೇಳಿ ನಂಗೆ ನಿದ್ದೆ ಬರ್ತಾ ಐತಿ. ಸಿಗರೇಟ್ ಕೊಡಿಲಿ. ಬಾಯ್ ಮಚ್ಚ, ಗುಡ್ ನೈಟ್. ಲೇ ಎದ್ದೇಳ್ರೋ, ಓಂಕಾರ ಎಲ್ರೋ? ಯಾರ ಏಯ್ ಓಂಕಾರ ಕಾಣಿಸ್ತಾ ಇಲ್ಲ ಕಣ. ಎಲ್ಲ ಏಯ್ ಎಲ್ಲೋದ್ ನೀವು? ಕಾಣಿಸ್ತಾ ಇಲ್ಲ. ನೋಡೋಣ ಬನ್ರೋ. ಏಯ್ ನೋಡೋಣ ಬನ್ನಿ. ನೋಡೋಣ ಬರಲ್ಲೇ. ತಾಯಿ, ನಿನ್ನ ಪೂಜೆಯನ್ನು ದೇವರು ಮೆಚ್ಚಿ ನಿನಗೆ ಆಶೀರ್ವಾದ ಮಾಡಲು ನನ್ನನ್ನು ಕಳಿಸಿದ್ದಾನೆ. ಸ್ವಾಮಿಗಳೇ, ಈ ಬೆಳಿಗ್ಗೆ ನಿಮ್ನ ನೋಡ್ಬಿಟ್ಟು ಸಾಕ್ಷಾತ್ ಆ ಭಗವಂತನೇ ನೋಡ್ದಷ್ಟು ಆನಂದವಾಗ್ತಿದೆ. ಆಶೀರ್ವಾದ ಮಾಡಿ. ಅಮ್ಮಮ್ಮ, ನಾನು ನಿನ್ ಮಗ. ಏ, ನಿಂಗೇನೋ ಬಂತು ದೊಡ್ಡ ರೋಗ? ಬೆಳಗ್ಗೆನೆ ಸನ್ಯಾಸಿ ವೇಷ ಹಾಕೊಂಡ್ ಬಂದಿದೀಯಾ? ಈ ಓಂಕಾರ ನೋಡಿದ್ರ? ಏ, ಇಲ್ಲೇ ನಿಂತಿಲ್ವಾ ಗರ್ಡ್ಗಂಬತ್ತಾರ? ಆ ಏನಾಯ್ತು ನಿಂಗೆ? ರಾತ್ರಿ ನಿಮ್ ಸ್ಟೋರಿ ಎಲ್ಲ ಕೇಳಿ ಜೀವನದಲ್ಲಿ ನಂಗೆ ಡೌಟ್ ಬಂದಿದೆ. ಏನ್ ಡೌಟಪ್ಪ? ಮದುವೆ ಆದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ಲೈಫ್ ಮಾತ್ರ ಶೆಡ್ಡಿಗೆ ಹೋಗೋದಂತೂ ಪಕ್ಕ. ಅದಕ್ಕೆ ಜೀವನ ಏನು ಅಂತ ಇವಾಗ ಅರ್ಥ ಆಯ್ತು ನನಗೆ. ಜೀವನ ನಶ್ವರ ಅಂತ ಅರ್ಥ ಆಗಿ ಇದೇ ನನ್ನ ಜೀವನದ ಪರಮಾನಂದ ಅಂತ ಹೊರಟಿದ್ದೀನಿ. ಏಯ್, ನನ್ ಮಗನ್ಗೆ ನೀವೇ ಏನೋ ಹೇಳ್ಬಿಟ್ಟು ತಲೆ ಕೆಡ್ಸಿದೀರ. ನಿಮ್ಮನ್ನ ಅಯ್ಯೋ, ಎಲ್ಲೋಗ್ಬಿಟ್ರಿ ಇವ್ರು? ಎಲ್ಲ ಮಾಯ ಆಗ್ಬಿಟ್ರಾ?